ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ಅಡುಗೆ ವಿಡಿಯೋಸ್ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ. ನಾನು ಯಾವ ರೀಸನ್ಗೆ ಅಡುಗೆ ಮಾಡೋಕ್ಕಾಗಿಲ್ಲ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಈ ವೀಕ್ ನಾನೇನೆಲ್ಲ ತೊಗೊಂಡೆ ಅನ್ನೋದು ಮಾತ್ರ ಈ ವಿಡಿಯೋದಲ್ಲಿರುತ್ತೆ. ನಿಮಗೆ ಯಾವುದೇ ರೀತಿ ಬೋರ್ ಮಾಡದೆ ಪಟ್ ಅಂತ ಎಲ್ಲ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ನಮ್ಮ ಮನೇಲಿರೋ ಸ್ಟವ್ ಗ್ಲಾಸ್ ಹೊಡೆದೋಗಿತ್ತು ನೋಡಿ. ಕಂಪ್ನಿ ಸ್ಟವ್ ತೊಗೊಂಡ್ರೂ ತುಂಬ ದಿನ ಬಂದಿಲ್ಲ. ಆ್ಯಕ್ಚುಲಿ ಒಂದು 4 ಇಯರ್ಸ್ ಆಗಿದೆ ಅಷ್ಟೇ. ಲಾಸ್ಟ್ ಹೋಲ್ಡ್ ಸ್ಟವ್ ನಮಗೆ 7 ಇಯರ್ವರೆಗೂ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಸೊ ಇವಾಗ 4 ಇಯರ್ಸ್ಗೆ ಹೋಯಿತು. ಅದಕ್ಕೆ ನಾನು ನ್ಯೂ ಒಂದು ಸ್ಟವ್ ತೊಗೊಂಡೆ. ನಿಮಗೇನಾದರೂ ಯೂಸ್ ಆಗುತ್ತೆ ಅನ್ನೋ ಥರ ಅನ್ನಿಸ್ತು, ಅದಕ್ಕೆ ನಾನು ವಿಡಿಯೋ ಮಾಡಾಕ್ತಾಯಿದ್ದೀನಿ. ನೋಡೋಕ್ಕೆ ಸ್ವಲ್ಪ ಲುಕ್ಕು ಚೆನ್ನಾಗಿದೆ, ಸ್ವಲ್ಪ ಲೈಟ್ ವೆಯ್ಟ್ ಆಗಿದೆ. ನಮ್ಮ ಕಿಚನ್ಗೆ ಸ್ವಲ್ಪ ಕಂಫರ್ಟಬಲ್ ಅನ್ನೋ ಥರ ತೊಗೊಂಡೆ. ಆ್ಯಕ್ಚುಲಿ ಈ 4 ಬರ್ನಲ್ ಸ್ಟವ್ ನನಗೆ ಸ್ವಲ್ಪ ಬಿಗ್ ಒನ್ ಅಂತ ಅನ್ನಿಸ್ತಾ ಇತ್ತು. ವಿಡಿಯೋ ಶೂಟೆಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಈಗ 3 ಬರ್ನಲ್ದು ತೊಗೊಂಡಿದ್ದೀನಿ. ಸೊ 3 ಬರ್ನಲ್ ಸ್ಟವ್ಸ್ ತೊಗೋಬಾರ್ದು ಹಾಗೆ ಅಂತಾರೆ, ಬಟ್ ನನಗೆ ಅದ್ರ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ. ಈ ಟೈಮ್ ನಾನು ಗಾಜಿಂದು ಬೇಡ ಸ್ಟೀಲ್ದು ತೊಗೊಳ್ಳೋಣ ಅಂತ ಇದನ್ನು ಟ್ರೈ ಮಾಡೋಣ ಹೇಗಿದೆ ಅಂತ ತೊಗೊಂಡಿದ್ದೀನಿ. ಬಟ್ ಇನ್ನು ಹೊಸದಲ್ವಾ, ಮೇ ಬಿ ಸ್ವಲ್ಪ ದಿನ ಚೆನ್ನಾಗಿರುತ್ತೆ, ಆಮೇಲೆ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ. ಇದು ಲೈಟ್ ವೆಯ್ಟ್ ಆಗಿರೋದಕ್ಕೆ ದೊಡ್ಡ ಪಾತ್ರೆ ಇಟ್ಟು ಅಡುಗೆ ಮಾಡೋಕ್ಕೆ ಬರಲ್ಲ ಅಂದ್ಕೊತೀನಿ. ನಮ್ಮ ಮನೇಲಿ ಅಷ್ಟು ತುಂಬ ಜನ ಇಲ್ಲ, ಇರೋದು 4 ಮೆಂಬರ್ಸ್ ಅಷ್ಟೇ. ಸೊ ಈ ಸ್ಟವ್ ಸಾಕಾಗುತ್ತೆ ಅನ್ನೋ ಥರ ನಾನು ಇದು ತೊಗೊಂಡಿದ್ದೀನಿ. ಬಟ್ ಚೆನ್ನಾಗಿದೆ. ನಮ್ಮ ಬೇಬಿ ಇದಕ್ಕೊಂದು ಪೂಜೆ ಮಾಡಿ ಮಸ್ತ್ ಕಾಫಿ ಮಾಡಿಕೊಟ್ರು, ತುಂಬ ಚೆನ್ನಾಗಿತ್ತು ಕಾಫಿನೂ ಕೂಡ. ಸಮ್ಮರ್ ಸ್ಟಾರ್ಟ್ ಆಗಿರೋದಕ್ಕೆ ನನ್ನ ಕಣ್ಣಲ್ಲಿ ಒಂದು ಹೀಟ್ ಪಿಂಪಲ್ ಆಗಿದೆ. ಸೊ ಆಯಿಲ್ ಹಚ್ಚದೆ ತುಂಬ ದಿನ ಆಯಿತು. ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ಕೊಳ್ಳೋಣ ಅಂತ ನಾನು ಆಯಿಲ್ ಅಪ್ಲೈ ಮಾಡೋದು. ನಮ್ಮಮ್ಮ ಊರಿಂದ ಕೊಬ್ಬರಿ ಎಣ್ಣೆ ಕೊಟ್ಟು ಕಳಿಸ್ತಾರೆ, ಅಂದರೆ ನಮ್ಮ ಮನೇಲೇ ಮಾಡಿಸ್ತಾರೆ. ಸೊ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಫೇಸಿಗೂ ಮಸಾಜ್ ಮಾಡ್ಕೊಂಡು ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಏನಾದರೂ ಪೇಯ್ನ್ ಇದ್ದಾಗ ಸುಮ್ಮನೆ ಕೊರಗ್ತಾ ಕೂತ್ಕೊಂಡಿದ್ರೆ ಆ ಪೇಯ್ನು ಮೇ ಬಿ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ಫೀಲ್ ನನಗೆ. ಸೊ ನಾನು ಆ ಟೈಮಲ್ಲೇ ಜಾಸ್ತಿ ಏನಾದರೂ ಕೇರ್ ಮಾಡ್ತಾ ಇರ್ತೀನಿ ನನ್ನ ಫೇಸ್ ಆ್ಯಂಡ್ ಹೇರಿಗೆ. ನಾನಿಲ್ಲಿ ಸ್ಕ್ರಬ್ ಮಾಡ್ಕೊಳ್ಳೋಕ್ಕೆ ಫೇಸಿಗೆ ಅದೇ ಕೋಕೋನಟ್ ಬೌಲಿಗೆ ಸ್ವಲ್ಪ ಅಲೋವೆರಾ ಜೆಲ್ ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಕ್ರಬ್ ರೀತಿಯಲ್ಲಿ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಫೇಸಲ್ಲಿ ಸ್ವಲ್ಪ ಟ್ಯಾನ್ ಆಗಿತ್ತು, ಸಮ್ಮರ್ ಅಲ್ವಾ. ಸೊ ಈ ಟ್ಯಾನನ್ನು ಸ್ವಲ್ಪ ಕಮ್ಮಿ ಆಗಲಿ ಅಂತ ಇದರಲ್ಲಿ ಸ್ಕ್ರಬ್ ಮಾಡಿಕೊಂಡು ಮತ್ತು ಪ್ಯಾಕಿಗೆ ಕಡಲೆ ಹಿಟ್ಟು, ಸ್ವಲ್ಪ ಲೆಮನ್ ಆ್ಯಂಡ್ ಕರ್ಡ್ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಕರ್ಡು ಸ್ವಲ್ಪ ಬ್ಲೀಚ್ ಥರ ವರ್ಕ್ ಆಗುತ್ತೆ ನಮ್ಮ ಫೇಸಿಗೆ. ಸಿಂಪಲ್ ಕೇರ್ ಮಾಡಿಕೊಂಡ್ರೆ ಸಾಕು, ಮಸ್ತ್ ಫ್ರೆಶ್ ಅನಿಸುತ್ತೆ. ನನ್ನ ಹೇರ್ ಆ್ಯಂಡ್ ಫೇಸ್ ಎರಡೂ ಫ್ರೆಶ್ ಆಗಿತ್ತು. ಪಿಂಪಲ್ ಸ್ಟಿಲ್ ಪೇಯ್ನ್ ಆಗ್ತಾಯಿತ್ತು. ನಾವು ಚಿಕ್ಕದಾಗಿ ಮತ್ತೆ ಒಂದು ಬ್ರಾಂಚ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಅಷ್ಟರಲ್ಲಿ ಯಾರಿಗೋ ಒಬ್ಬರಿಗೆ ಕಾರಣಾಂತರದಿಂದ ಅವರಿಗೆ ಶಾಪ್ ನಡೆಸ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲಂತೆ. ಓನ್ಲಿ ಬಾಯ್ಸ್ ಕ್ಲಾಸ್ ಅಷ್ಟೇ ಇಟ್ಟಿದ್ರು. ಆ ಶೋರೂಮ್ ಚಿಕ್ಕದಾಗಿದೆ, ಅದು ಪರ್ಚೇಸ್ ಮಾಡೋಣ ಅಂತ ಆ ಶಾಪ್ಗೆ ಹೋಗಿದ್ದೆ. ಈ ಪಾಪು ನೋಡಿ ಎಷ್ಟು ಕ್ಯೂಟಾಗಿದೆ, ಸೊ ಕ್ಯೂಟ್ ಅಲ್ವಾ. ಥ್ಯಾಂಕ್ ಯು ಸೋ ಮಚ್. ತುಂಬ ಚಿಕ್ಕದಾಗಿದೆ ಶಾಪು, ಬಟ್ ಲೊಕೇಶನ್ ಚೆನ್ನಾಗಿತ್ತು. ಇನ್ನೂ ಗೊತ್ತಿಲ್ಲ ಏನು ಡಿಸೈಡ್ ಮಾಡ್ತೀವಿ ಅಂತ. ಸಪೋಸ್ ಏನಾದರೂ ನಾನು ಇದು ತೊಗೊಂಡ್ರೆ ನಾನು ರೀಅರೇಂಜ್ ಮಾಡಿದ್ರೆ ಖಂಡಿತ ಇದ್ರದ್ದೊಂದು ವಿಡಿಯೋ ಹಾಕ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಒಂದು ಅಡುಗೆ ಜೊತೆ ಆ್ಯಂಡ್ ಪ್ರಾಡಕ್ಟ್ಸ್ ಜೊತೆ ಸಿಗ್ತೀನಿ. ಹಾಗೆ ಈ ಬ್ಯಾಗಿ ಜೀನ್ಸ್ ಆ್ಯಂಡ್ ಟಿ ಶರ್ಟ್ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.